ನಮಸ್ಕಾರ, ಹಲೋ ಬ್ಯಾಂಗ್ಳೂರ್ಗೆ ಸ್ವಾಗತ. ನಾನು ಸೌಜನ್ಯ. ಈಗ ಫ್ಯಾಷನ್ ಡಿಸೈನ್ ನಲ್ಲಿ ಭಿನ್ನತೆಯನ್ನ ಕಾಣಬೇಕು ಅಂದ್ರೆ ಎಂತಹ ಫ್ಯಾಷನ್ ಶೋಗಳಿಗೆ ಹೋಗಬೇಕು? ಫ್ಯಾಷನ್ ಡಿಸೈನ್ ಕಾಲೇಜುಗಳು ಏರ್ಪಡಿಸುವ ಫ್ಯಾಷನ್ ಶೋಗಳಿಗೆ ಹೋಗಿ ನೋಡಬೇಕು. ಕಾರಣ ಅಲ್ಲಿ 10 ಹಲವು ತಲೆಗಳು ಕೆಲಸ ಮಾಡಿರುತ್ತವೆ. ಪರಿಣಾಮ ಇಲ್ಲಿ ಸಾಕಷ್ಟು ಭಿನ್ನತೆ ಇರುತ್ತೆ. ಅಂತಹ ಒಂದು ಫ್ಯಾಷನ್ ಶೋ ಇಲ್ಲಿದೆ. ಫ್ಯಾಷನ್ ಡಿಸೈನ್ ಅದೊಂದು ಕ್ರಿಯೇಟಿವ್ ವರ್ಕ್. ಕೇವಲ ಕೆಲಸ ಮಾಡುವ ಸಾಮರ್ಥ್ಯವಿದ್ರೆ ಸಾಲದು. ಅಲ್ಲಿ ಪ್ರತಿ ಹಂತದಲ್ಲೂ ಇತರರಿಗಿಂತ ಭಿನ್ನವಾಗಿ ಥಿಂಕ್ ಮಾಡೋ ಆಲೋಚನಾ ಶಕ್ತಿ ಇರಬೇಕು. ಯಾರಿಗೂ ಬಾರದ ಐಡಿಯಾಗಳು ಬರಬೇಕು. ಆದ್ರಿಂದ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡುವವರು ಕ್ರಿಯೇಟಿವ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸಾಮಾನ್ಯ. ಅಂತಹ ಕ್ರಿಯೇಟಿವ್ ಕೋರ್ಸ್ಗಳಲ್ಲಿ ಫ್ಯಾಷನ್ ಶೋ ಕೂಡ ಒಂದು. ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಲೋಕ ತನ್ನ ಕ್ಷೇತ್ರವನ್ನ ವ್ಯಾಪಕವಾಗಿ ವಿಸ್ತರಿಸಿಕೊಳ್ಳುತ್ತಿದ್ದು, ಇದರತ್ತ ವಾಲುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆಯು ಗಣನೀಯವಾಗಿ ಏರಿಕೆಯಾಗ್ತಿದೆ. ತಮ್ಮ ಕಾಲೇಜುಗಳಲ್ಲಿನ ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ಗಳ ಟ್ಯಾಲೆಂಟ್ ಅನ್ನ ಪರಿಚಯಿಸುವ ಉದ್ದೇಶದಿಂದ ಕಾಲೇಜುಗಳ ಫ್ಯಾಷನ್ ಶೋಗಳನ್ನು ಆಯೋಜಿಸುತ್ತಿರುವ ಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಇದರೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ನಾಳಿನ ಹಲೋ ಬ್ಯಾಂಗ್ಳೂರ್ನಲ್ಲಿ. ಗುಡ್ ನೈಟ್.